ನಮಸ್ಕಾರ ದೋಸ್ತ, ಮತ್ತೆ ಹೊಸ ವಾರ ಒಂದೇ ಬಿಡ್ತು. ನಾನು ನಿಮ್ ಮುಂದೆ ಹಾಜರಾಗೇ ಬಿಟ್ಟೆ. ಇನ್ನೇನು ಟಾಕ್ಸಿಕ್ ರಿಲೀಸ್ ಆಗೋದಕ್ಕೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಅಪ್ಡೇಟ್ ಏನು ಇಲ್ವಾ ಅಂತ ತುಂಬಾ ಜನ ಕೇಳ್ತಾ ಇದೀರಾ. ಹಾಗೆ ತಾಜಾ ಬೇರೆ ಬೇರೆ ಸಿನಿಮಾಗಳ ಎಕ್ಸೈಟಿಂಗ್ ಸುದ್ದಿಗಳು ಕೂಡ ಈ ವಾರ ಇದೆ. ಎಲ್ಲವನ್ನ ಒಂದೊಂದಾಗಿ ಹೇಳ್ತೀನಿ, ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಪರವಾಗಿಲ್ಲ, ಬೇಜಾರೇನಿಲ್ಲ. ಅನೌನ್ಸ್ಮೆಂಟ್ಸ್: ಕನ್ನಡದಲ್ಲಿ ವೆಬ್ ಸೀರೀಸ್ ರಿಲೀಸ್ ಆಗದೆ ಅಪರೂಪ. ಅದರಲ್ಲೂ ಇದೇ ಫೆಬ್ರವರಿ 20ಕ್ಕೆ ZEE5 ನಲ್ಲಿ ರಾಕ್ಷಸ ಅನ್ನುವಂತಹ ವೆಬ್ ಸೀರೀಸ್ ರಿಲೀಸ್ ಆಗ್ತಿದೆ. ವಿಜಯ್ ರಾಘವೇಂದ್ರ ಇದರಲ್ಲಿ ಲೀಡ್ ಆಕ್ಟರ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ, ಹಾಗೂ ಪೊಲೀಸ್ ಅವತಾರದಲ್ಲಿ ಕೂಡ ಕಾಣಿಸ್ಕೊಳ್ತಾ ಇರೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ತರುಣ್ ಸುಧೀರ್ ಅವರ ನಿರ್ಮಾಣದಲ್ಲಿ ಈ ಸೀರೀಸ್ ನಿರ್ಮಾಣವಾಗಿದೆ. ಸುಹಾನ್ ಪ್ರಸಾದ್ ಡೈರೆಕ್ಷನ್ ನಲ್ಲಿ ಮೂಡಿ ಬಂದಿರುವಂತಹ ರಾಕ್ಷಸ ಯಾವ ರೀತಿಯಲ್ಲಿ ಇರ್ತಾನೆ ಅನ್ನೋದನ್ನ ಇದೇ ಫೆಬ್ರವರಿ 20ಕ್ಕೆ ಮಿಸ್ ಮಾಡದೆ ZEE5 ನಲ್ಲಿ ನೋಡಿ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಹಿಂದಿಯ ಟಾಪ್ ವೆಬ್ ಸೀರೀಸ್ ಗಳಲ್ಲಿ ಮಿರ್ಜಾಪುರ್ ಕೂಡ ಒಂದಾಗಿ ಕಾಣಿಸ್ಕೊಳ್ಳುತ್ತೆ. ಇಷ್ಟು ದಿನ ಅಮೆಜಾನ್ ಪ್ರೈಮ್ ನಲ್ಲಿ ಸ್ಟ್ರೀಮ್ ಆಗ್ತಾ ಇದ್ದಂತಹ ಶೋ ಈಗ ಫಿಲಂ ರೂಪದಲ್ಲಿ ಥಿಯೇಟರ್ಗೆ ಬರೋದಕ್ಕೆ ರೆಡಿ ಆಗಿದೆ. ಸಿನಿಮಾ ಇದೇ ಸೆಪ್ಟೆಂಬರ್ 4ಕ್ಕೆ ಜನ್ಮಾಷ್ಟಮಿ ದಿನದಂದು ರಿಲೀಸ್ ಆಗ್ತದೆ. ಗಂಟಾನ್ಗಟ್ಲೆ ಇರುವಂತಹ ವೆಬ್ ಸೀರೀಸು ಸಿನಿಮಾ ಆದಾಗ ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನು ಅದೇ ತರ ರಿಲೀಸ್ ವಿಚಾರಕ್ಕೆ ಬರೋದಾದ್ರೆ, ರಾಮ್ ಚರಣ್ ಅವರ ಬಹು ನಿರೀಕ್ಷಿತ ಪೆದ್ದಿ ಸಿನಿಮಾ ಕೂಡ ಏಪ್ರಿಲ್ 30ಕ್ಕೆ ರಿಲೀಸ್ ಆಗ್ತಿದೆ ಅನ್ನುವಂತಹ ಅನೌನ್ಸ್ಮೆಂಟ್ ಸಿಕ್ಕಿದೆ. ಸಾಕಷ್ಟು ಟೈಮ್ ಇಂದ ಕಾಯ್ತಾ ಇರುವಂತಹ ಸಿನಿಮಾ ಇದು. ಟೀಸರ್ ಮತ್ತು ಸಾಂಗ್ ಇಂದ ಸಾಕಷ್ಟು ಬಜ್ ಅನ್ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಈ ಹಿಂದೆ ಕಂಡಿರುವಂತಹ ಸೋಲನ್ನ ಮರೆಸಿ ಬಾಕ್ಸ್ ಆಫೀಸ್ ಅಲ್ಲಿ ರಾಮ್ ಚರಣ್ ಅವರಿಗೆ ಗೆಲುವಿನ ಹಾರವನ್ನ ತೊಡಿಸುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಬಿಗ್ ಅಪ್ಡೇಟ್ಸ್: ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಾ ಇರುವಂತಹ ಟಾಕ್ಸಿಕ್ ಬಗ್ಗೆ ಬೇಜಾನ್ ಅಪ್ಡೇಟ್ ಸಿಗ್ತಾ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮಜಾ ಕೊಡ್ತಿರುವಂತಹ ವಿಷಯ ಏನಪ್ಪಾ ಅಂದ್ರೆ, ಒಂದು ಟೈಮ್ ಅಲ್ಲಿ ಕನ್ನಡ ಸಿನಿಮಾಗಳು ಏನು ಕಲೆಕ್ಷನ್ ಮಾಡಲ್ಲ, ಹೆಚ್ಚು ಬಜೆಟ್ ಹಾಕಲ್ಲ ಅಂತ ಹಗುರವಾಗಿ ಮಾತಾಡ್ತಾ ಇದ್ದಂತಹ ತೆಲುಗು ಪ್ರೊಡ್ಯೂಸರ್ ದಿಲ್ ರಾಜು ಅವರು ಈಗ ಟಾಕ್ಸಿಕ್ ಸಿನಿಮಾದ ತೆಲುಗು ರಾಜ್ಯಗಳ ರೈಟ್ಸ್ ಅನ್ನ ಬರೋಬ್ಬರಿ 120 ಕೋಟಿ ರೂಪಾಯಿಗಳಿಗೆ ಖರೀದಿ ಮಾಡಿದ್ದಾರೆ. ಅದಕ್ಕೆ ಅಲ್ವಾ ಹೇಳೋದು, ಕಾಲಕ್ಕೆ ನಮ್ಮ ತಾಳ್ಮೆಯನ್ನ ಕೊಟ್ರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ಅದು ಬುದ್ಧಿನ ಕಲಿಸುತ್ತೆ ಅಂತ. ಅಂತೂ ಇಂದು ನಮ್ಮ ಕನ್ನಡದ ವ್ಯಾಲ್ಯೂ ಯಾವ ರೀತಿ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗಿರ್ಬೋದು ಬಿಡಿ. ಈಗಾಗಲೇ ಟಾಕ್ಸಿಕ್ ಸಿನಿಮಾದ ಬಜೆಟ್ 630 ಕೋಟಿ ಅಂತ ತಿಳಿದು ಬಂದಿದ್ದು, ಅದಾಗ್ಲೇ ನಾನ್ ಥಿಯೇಟ್ರಿಕಲ್ ಬಿಸ್ನೆಸ್ ನಿಂದ 610ರಿಂದ 620 ಕೋಟಿ ರೂಪಾಯಿ ವ್ಯಾಪಾರ ಮಾಡಿರುವಂತಹ ಸಿನಿಮಾ ಬ್ರೇಕ್ ಈವನ್ ರಿಸಲ್ಟ್ ಅನ್ನ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಅಂದ್ರೆ ಸಿನಿಮಾ ರಿಲೀಸ್ಗೂ ಮುಂಚೆನೆ ಲಾಭದ ಹತ್ರ ಇದೆ ಅಂತ ಹೇಳ್ಬೋದು. ಆದ್ರೂ ಕೂಡ ಟಾಕ್ಸಿಕ್ ಸಿನಿಮಾಗೆ ಈ ವರ್ಷದ ಹೈಯೆಸ್ಟ್ ಗ್ರಾಸರ್ ಆಗ್ಬೇಕಾಗಿರುವಂತಹ ಒಂದು ಗುರಿ ನಿರ್ಧಾರವಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಅಂಡ್ ಟೀಮ್ ಖಂಡಿತವಾಗ್ಲೂ ಈ ಗುರಿಯನ್ನ ಭೇದಿಸ್ತಾರೆ ಅನ್ನುವಂತಹ ದೃಢವಾದ ನಂಬಿಕೆ ನಮಗಂತೂ ಇದೆ. ಅದರ ಜೊತೆಗೆ ತಿಳಿದು ಬಂದಿರುವಂತಹ ಮಾಹಿತಿ ಪ್ರಕಾರ ಟಾಕ್ಸಿಕ್ ಸಿನಿಮಾದ ಓವರ್ಸೀಸ್ ಡಿಸ್ಟ್ರಿಬ್ಯೂಷನ್ ಅನ್ನ PHF ಫಿಲ್ಮ್ಸ್ ಮಾಡ್ತಾ ಇದೆ ಎನ್ನುವಂತಹ ಅಪ್ಡೇಟ್ ಕೂಡ ಪ್ರೊಡಕ್ಷನ್ ಹೌಸ್ ಇಂದಾನೆ ಸಿಕ್ಕಿದೆ. ಕನ್ನಡದ ಮಟ್ಟಿಗೆ ಬೇರೆ ದೇಶದಲ್ಲಿ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿರುವಂತಹ ಸಿನಿಮಾಗಳಲ್ಲಿ KGF ಚಾಪ್ಟರ್ 2 ಹಾಗೂ ಕಾಂತಾರ ಚಾಪ್ಟರ್ 1 ಸಿನಿಮಾಗಳು ಮುಂಚೂಣಿಯಲ್ಲಿ ಕಾಣೋದಕ್ಕೆ ಸಿಗ್ತವೆ. ಹೀಗಾಗಿ ಟಾಕ್ಸಿಕ್ ಈ ದಾಖಲೆಗಳನ್ನ ಮುರಿದು ಭಾರತೀಯ ಚಿತ್ರರಂಗದ ಮಟ್ಟಿಗೆ ಹೊಸ ರೆಕಾರ್ಡ್ ಅನ್ನ ಸೃಷ್ಟಿ ಮಾಡಬಹುದಾದಂತಹ ಸಾಧ್ಯತೆ ದಟ್ಟವಾಗಿದ್ದು, ಕನ್ನಡದ ಆಡಿಯನ್ಸ್ ಕೂಡ ಇದಕ್ಕಾಗಿಯೇ ಎದುರು ನೋಡ್ತಾ ಇರೋದು. ಥಿಯೇಟ್ರಿಕಲ್ ರಿಲೀಸಸ್: ಇನ್ನು ಈ ವಾರ ರಿಲೀಸ್ ಆಗ್ತಿರುವಂತಹ ಸಿನಿಮಾಗಳ ಬಗ್ಗೆ ಮಾತಾಡೋದಾದ್ರೆ, ಫೆಬ್ರವರಿ 12ಕ್ಕೆ ಮರಳಿ ಮನಸ್ಸಾಗಿದೆ, ಸರಳಾ ಸುಬ್ಬರಾವ್, ದೈವ ಸಿನಿಮಾಗಳು ರಿಲೀಸ್ ಆಗ್ತಿದೆ. 13ಕ್ಕೆ ಮಗ್ಗಿ ಪುಸ್ತಕ, ಸ್ಟಾರ್ ಹಾಗೂ ರಾಮ್ ಅಂಡ್ ರಾಮು ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದು, ಫೆಬ್ರವರಿ 14ಕ್ಕೆ ಸೀತಾ ಪಯಣ ಸಿನಿಮಾ ರಿಲೀಸ್ ಆಗ್ತಿದೆ. ಸಿನಿಮಾಗಳು ಚೆನ್ನಾಗಿದ್ದಲ್ಲಿ ಥಿಯೇಟರ್ ನಲ್ಲಿ ಹೋಗಿ ವಿಟ್ನೆಸ್ ಮಾಡಿ. ಎಕ್ಸ್ಟ್ರಾಸ್ ಅಂಡ್ ಬಜ್: ಸಾಮಾನ್ಯವಾಗಿ ರಾಜಮೌಳಿ ಅವರ ಸಿನಿಮಾಗಳು ರಿಲೀಸ್ ಆದ್ರೆ ಅದು 2 ಪಾರ್ಟ್ಗಳಲ್ಲಿ ರಿಲೀಸ್ ಆಗುತ್ತೆ ಎನ್ನುವಂತಹ ಅನುಮಾನಗಳೇ ಹೆಚ್ಚಾಗಿರುತ್ತೆ. ಆದ್ರೆ ವಾರಣಾಸಿ ಸಿನಿಮಾದ ಬಗ್ಗೆ ಈ ಅನುಮಾನ ಬೇಡವೇ ಬೇಡ ಅನ್ನೋದನ್ನ ಟೀಮು ಮೊದಲೇ ಕ್ಲಿಯರ್ ಮಾಡ್ಬಿಟ್ಟಿದೆ. ಅದೇನಪ್ಪಾ ಅಂದ್ರೆ, ಅಧಿಕೃತ ಮಾಹಿತಿಗಳ ಪ್ರಕಾರ ಸಿನಿಮಾ ಕೇವಲ ಒಂದೇ ಪಾರ್ಟ್ ಅಲ್ಲಿ ರಿಲೀಸ್ ಆಗುತ್ತಂತೆ. ಇನ್ನು ರಾಜಮೌಳಿ ಸಿನಿಮಾ ಅಂತ ಅಂದ್ಮೇಲೆ ಖಂಡಿತವಾಗ್ಲೂ ಸಿನಿಮಾದ ಡ್ಯೂರೇಷನ್ 3 ಗಂಟೆಗಿಂತ ಕಡಿಮೆ ಇರಲ್ಲ ಬಿಡಿ. ಆದ್ರೆ ಇತ್ತೀಚೆಗಷ್ಟೇ ಕೆಲವೊಂದು ಸುದ್ದಿಗಳ ಪ್ರಕಾರ ರಾಜಮೌಳಿ ಅವರು ಹೇಳಿರುವಂತೆ ಮೊದಲು 25 ನಿಮಿಷವನ್ನ ಬಿಟ್ರೆ ಸಿನಿಮಾ ನೇರವಾಗಿ ಪೌರಾಣಿಕ ಯುಗಕ್ಕೆ ಹೋಗುತ್ತೆ ಅನ್ನೋದು ತಿಳಿದು ಬಂದಿದೆ. ಅಂದ್ರೆ ಈ ಸಿನಿಮಾದಲ್ಲಿ ನಾವು ಹೆಚ್ಚಿನ ಭಾಗವನ್ನ ಟೈಮ್ ಟ್ರಾವೆಲ್ ನಲ್ಲಿ ಕಳೀತೀವಿ ಅಂತ ಅನ್ಸುತ್ತೆ. ಆದ್ರೂ ಕೂಡ ಒಂದು ಯುನೀಕ್ ಸಬ್ಜೆಕ್ಟ್ ಇದು. ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲಿ ಕೇವಲ ನಾವು ರಾಜಮೌಳಿ ಅವ್ರ ಹತ್ರ ಮಾತ್ರ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ. ಹೀಗಾಗಿನೇ ಮುಂದಿನ ವರ್ಷ ಈ ಸಿನಿಮಾನ ನೋಡೋದಕ್ಕೆ ಅವರ ಫ್ಯಾನ್ಸ್ ಗಳು ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಾ ಇರೋದು. ಹಾಗೆ ವಾರಣಾಸಿ ವಿಚಾರಕ್ಕೆ ಹೋದ್ರೆ, ಕ್ಯಾಬೇಜ್ ತರ ಒಂದೊಂದೇ ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೊರ ಬರ್ತಾನೆ ಇದೆ. ಮೊದಲನೇದಾಗಿ ನೆಟ್ಫ್ಲಿಕ್ಸ್ಗೆ ವಾರಣಾಸಿ ಸಿನಿಮಾ ತಂಡ 650 ಕೋಟಿ ರೂಪಾಯಿಗಳ ಡೀಲ್ ಅನ್ನ ಇಟ್ಟಿತ್ತಂತೆ. ಇಂಡಿಯನ್ ಫಿಲಂ ಇಂಡಸ್ಟ್ರಿಯ ಹಿಸ್ಟರಿಯ ಅತ್ಯಂತ ಬಿಗ್ಗೆಸ್ಟ್ ಡೀಲ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಎನ್ನುವಂತಹ ಸುದ್ದಿಗಳು ಕೂಡ ಇದೆ. ಅದೇ ರೀತಿಯಲ್ಲಿ ಆಗಸ್ಟ್ 9ಕ್ಕೆ ಮಹೇಶ್ ಬಾಬು ಅವರ ಬರ್ತ್ಡೇ ಇರುವಂತಹ ಕಾರಣದಿಂದಾಗಿ ಅದೇ ದಿನ ಸಿನಿಮಾದ ಟೀಸರ್ ಕೂಡ ರಿಲೀಸ್ ಮಾಡಬೇಕು ಎನ್ನುವಂತಹ ತಯಾರಿಯಲ್ಲಿ ಕೂಡ ಸಿನಿಮಾ ತಂಡ ಇದೆಯಂತೆ. ಅದೇ ರೀತಿಯಲ್ಲಿ ಸಿನಿಮಾದಲ್ಲಿ ಮಹೇಶ್
ಬಾಬು ಅವರ ಶೂಟಿಂಗ್ ಆಗಸ್ಟ್ ತಿಂಗಳ ಒಳಗಡೆ ಮುಗಿಯುವಂತಹ ಸಾಧ್ಯತೆ ಕೂಡ ದಟ್ಟವಾಗಿದ್ದು, ಅದಾದ ನಂತರ ಫಿಲಂ ಟೀಮು ಸಿನಿಮಾದ ಪ್ರಮೋಷನ್ ಕೆಲಸವನ್ನ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಮಾಡೋದಕ್ಕೆ ಪ್ರಾರಂಭಿಸುತ್ತೆ ಎನ್ನುವಂತಹ ಅಪ್ಡೇಟ್ ಕೂಡ ಸಿಕ್ಕಿದೆ. ನೆಟ್ಫ್ಲಿಕ್ಸ್ ಜೊತೆಗೆ ಕೊಲಾಬರೇಷನ್ ಮಾಡಿಕೊಂಡು 2 ದೊಡ್ಡ ಗ್ಲೋಬಲ್ ಈವೆಂಟ್ ಗಳನ್ನ ಕೂಡ ಮಾಡುವಂತಹ ಯೋಜನೆಗಳು ಇದೆಯಂತೆ. ಈ ಅಂತೆ ಕಂತೆಗಳಿಗೆ ಅಫಿಷಿಯಲ್ ಆಗಿ ಉತ್ತರ ಬರಬೇಕಾಗಿದೆ. ಮೇ 20ಕ್ಕೆ ಜೂನಿಯರ್ NTR ಅವರ ಬರ್ಡೇ. ದೇವರಾಜ್ ಸಿನಿಮಾ ಅನ್ಕೊಂಡಷ್ಟು ದೊಡ್ಡ ಮಟ್ಟದಲ್ಲಿ ಸೂಪರ್ ಹಿಟ್ ಆಗಿರ್ಲಿಲ್ಲ, ಹಾಗಂತ ಲಾಸ್ ಆಗಿರುವಂತಹ ಸಿನಿಮಾ ಕೂಡ ಅಲ್ಲ. ಆದ್ರೆ RRR ಸಿನಿಮಾ ಆದ್ಮೇಲೆ ಇದ್ದಂತಹ ನಿರೀಕ್ಷೆಗೆ ತಕ್ಕನಾಗಿರುವಂತಹ ಸಿನಿಮಾ ಅದಾಗಿರ್ಲಿಲ್ಲ. ಆದ್ರೆ ಈಗ ಪ್ರಶಾಂತ್ ನೀಲ್ ಅವರ ಜೊತೆಗೆ ಅವರ ಸಿನಿಮಾ ಮೂಡ್ ಬರ್ತಾ ಇದ್ದು, ಅದಾಗ್ಲೇ ಈ ಸಿನಿಮಾದ ಟೈಟಲ್ ಡ್ರ್ಯಾಗನ್ ಅಂತ ಸಾಕಷ್ಟು ಕಡೆಗಳಲ್ಲಿ ಓಡಾಡ್ತಾ ಇದ್ರು ಕೂಡ ಸಿನಿಮಾದ ಟೈಟಲ್ ಅವರ ಬರ್ತ್ಡೇಗೆ ರಿಲೀಸ್ ಆಗುತ್ತೆ ಹಾಗೂ ಅದೇ ದಿನ ಟೀಸರ್ ಕೂಡ ರಿಲೀಸ್ ಆಗುತ್ತೆ ಎನ್ನುವಂತಹ ಸುದ್ದಿಗಳು ಟಾಲಿವುಡ್ ಅಂಗಳದಲ್ಲಿ ಈಗ ಓಡಾಡ್ತಿದೆ. ಖಂಡಿತವಾಗ್ಲೂ ಈ ಸಿನಿಮಾ ಇಂಡಿಯನ್ ಫಿಲಂ ಇಂಡಸ್ಟ್ರಿಯಲ್ಲಿ 1000 ಕೋಟಿ ಕಲೆಕ್ಷನ್ ಮಾಡುವಂತಹ ಪೊಟೆನ್ಶಿಯಲ್ ಹೊಂದಿರುವಂತಹ ಸಿನಿಮಾಗಳಲ್ಲಿ ಸದ್ಯದ ಮಟ್ಟಿಗೆ ಕಾಣಿಸ್ಕೊಳ್ಳುತ್ತೆ. ಲೇಟೆಸ್ಟ್ ಮಾಹಿತಿಗಳ ಪ್ರಕಾರ ಕಿಚ್ಚ ಸುದೀಪ್ ಅವರ ಮುಂದಿನ ರಾಮ್ ಕಾಮ್ ಸಿನಿಮಾ ಇದೇ ಮಾರ್ಚ್ ತಿಂಗಳಿಂದ ತನ್ನ ಚಿತ್ರೀಕರಣವನ್ನ ಪ್ರಾರಂಭಿಸಲಿದೆ. ಫಿಲಂ ಟೀಮ್ ಬಗ್ಗೆ ಅಧಿಕೃತವಾಗಿ ಯಾವುದೇ ಮಾಹಿತಿ ಹೊರಬಂದಿಲ್ಲ. ತುಂಬಾ ಟೈಮ್ ಆದ್ಮೇಲೆ ಕಿಚ್ಚ ಸುದೀಪ್ ಅವರು ಈ ರೀತಿಯ ಕ್ಯಾಟಗರಿಯ ಸಿನಿಮಾ ಹಾಗೂ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರೋದು ಅಭಿಮಾನಿಗಳಿಗೆ ಒಂದು ಒಳ್ಳೆ ಸಿನಿಮಾ ಎಕ್ಸ್ಪೀರಿಯನ್ಸ್ ನೀಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಜನನಾಯಕನ್ ಸಿನಿಮಾದ ಪ್ರೊಡ್ಯೂಸರ್ KVN ಸಂಸ್ಥೆ ಸೆನ್ಸಾರ್ ಬೋರ್ಡ್ ವಿರುದ್ಧ ತಮ್ಮ ಲೀಗಲ್ ಬ್ಯಾಟಲ್ ಅನ್ನ ಕೈ ಬಿಡೋ ಹಂತಕ್ಕೆ ಬಂದಿದ್ದಾರೆ ಎನ್ನುವಂತಹ ಸುದ್ದಿಗಳು ಕೇಳಿಬರ್ತಿದೆ. ಒಂದು ವೇಳೆ ಇದು ನಿಜವಾಗಿದ್ದೇ ಹೌದಲ್ಲಿ ಖಂಡಿತವಾಗ್ಲೂ ಆದಷ್ಟು ಶೀಘ್ರದಲ್ಲೇ ಸಿನಿಮಾ ರಿಲೀಸ್ ಆಗುತ್ತೆ ಹಾಗೂ ತಲಪತಿ ವಿಜಯ್ ಅವರ ಕೊನೆಯ ಸಿನಿಮಾನ ನೋಡಬೇಕು ಅನ್ನುವಂತಹ ಅಭಿಮಾನಿಗಳಿಗೆ ಅವರ ಫೇವರೇಟ್ ಹೀರೋನ ಕೊನೆಯ ಸಿನಿಮಾ ನೋಡುವಂತಹ ಅವಕಾಶ ಆದಷ್ಟು ಬೇಗನೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ನಮ್ಮ ರಕ್ಕಸಪುರದೋಳ್ ಸಿನಿಮಾ ಒಳ್ಳೆ ರೀತಿಯ ಓಪನಿಂಗ್ ಅನ್ನ ಕಂಡುಕೊಂಡಿದ್ದು, ಸಿನಿಮಾ 2 ಕೋಟಿ ರೂಪಾಯಿ ಪ್ಲಸ್ ಕಲೆಕ್ಷನ್ ಮಾಡುವ ಕಡೆಗೆ ದಾಪುಗಾಲು ಇಟ್ಟಿದೆ ಎನ್ನುವಂತಹ ಮಾಹಿತಿಗಳು ಸಿಕ್ಕಿದೆ. ಒಂದು ಒಳ್ಳೆ ಮಿಸ್ಟರಿ ಥ್ರಿಲ್ಲರ್ ಜಾನರ್ ಅಲ್ಲಿ ಮೂಡ್ ಬಂದಿರುವಂತಹ ಈ ಸಿನಿಮಾನ ಪ್ರತಿಯೊಬ್ರು ಕೂಡ ನೋಡಿ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಎಂಜಾಯ್ ಮಾಡ್ತಿದ್ದಾರೆ ಎನ್ನುವಂತಹ ಸುದ್ದಿ ನಿಜಕ್ಕೂ ಕೂಡ ಒಬ್ಬ ಕನ್ನಡ ಸಿನಿಮಾ ಅಭಿಮಾನಿಯಾಗಿ ನನಗೆ ಕೇಳೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ನಾನಂತೂ ಸಿನಿಮಾ ನೋಡಿದೀನಿ, ರಿವ್ಯೂ ಕೂಡ ಮಾಡಿದೀನಿ. ನೀವು ಈ ಸಿನಿಮಾನ ನೋಡಿಲ್ಲ ಅಂದ್ರೆ ತಪ್ಪದೇ ಥಿಯೇಟರ್ಗೆ ಹೋಗಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಒಟ್ಟಿಗೆ ನೋಡಿ, ಸಿನಿಮಾ ಚೆನ್ನಾಗಿದೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಕೆಲವರ ನಾಲ್ಗೆ ತುಂಬಾ ಲಿಮಿಟ್ ಇಲ್ದಂಗೆ ಉದ್ದ ಆಗ್ತಿದೆ. ಪಬ್ಲಿಕ್ ಅಲ್ಲಿ ಕೆಲವು ಹೆಸರುಗಳನ್ನ ತಗೊಂಡು ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾ ಇದ್ದಾರೆ. ಕನ್ನಡ ಚಿತ್ರರಂಗದ ಒಂದು ಕಾಲದ ಪ್ರೊಡ್ಯೂಸರ್ ಕನಕಪುರ ಶ್ರೀನಿವಾಸ್ ಅವರು ನಮ್ಮ ಕನ್ನಡ ಚಿತ್ರರಂಗದ ಸಾಕಷ್ಟು ಸ್ಟಾರ್ ನಟರ ಹಾಗೂ ನಿರ್ದೇಶಕರ ಬಗ್ಗೆ ಬಾಯಿಗೆ ಬಂದ ಹಾಗೆ ಸೊಂಟದ ಕೆಳಗಿನ ಮಾತು ಅಮ್ಮ ಅಕ್ಕ ಅಂತೆಲ್ಲ ಹೇಳಿದ್ದಾರೆ. AP ಅರ್ಜುನ್ ಹಾಗೂ ಡೈರೆಕ್ಟರ್ ಪ್ರೇಮ್ ಅವರಿಗೆ ಹಣ ತಗೊಂಡು ಕೊಡ್ಲಿಲ್ಲ ಎನ್ನುವಂತಹ ಆರೋಪವನ್ನ ಮಾಡಿ ಅಮ್ಮ ಅಕ್ಕ ಎನ್ನುವಂತಹ ಮಾತುಗಳನ್ನು ಕೂಡ ಉಪಯೋಗ ಮಾಡಿದ್ದಾರೆ. ಆದರೆ ನಿಜಾಂಶ ಏನು ಅಂತ ಈಗ ನಿರ್ದೇಶಕರೇ ಪ್ರೆಸ್ ಮೀಟ್ ಮಾಡಿ ಕೂಡ ಹೇಳಿದ್ದಾರೆ. ಇನ್ನು ದರ್ಶನ್ ಅವರ ಬಗ್ಗೆ ಕೂಡ ಅವ್ರಿದ್ದಾಗೇನು ಮಾತಾಡದೆ ಜೈಲಿಗೆ ಹೋದ್ಮೇಲೆ ಅವ್ರ ವಿರುದ್ಧವಾಗಿ ದುಡ್ಡು ತಗೊಂಡು ಕೊಟ್ಟಿಲ್ಲ ಅಂತ ಮಾತಾಡಿದ್ದಾರೆ. ಅದನ್ನ ಕೂಡ ಒಂದ್ ಲೆಕ್ಕಕ್ಕೆ ಸುಮ್ನೆ ಇರ್ಲಿ ಅಂತ ಬಿಟ್ಬಿಡ್ಬೋದು. ಆದ್ರೆ ಸ್ವರ್ಗವಾಸಿಯಾಗಿರುವಂತಹ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಕೂಡ ಅವರು ಸತ್ತಿರುವಂತಹ ವಿಚಾರದ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದ್ದಾರೆ ಈ ಮಹಾನ್ ಬಾಬಾ. ನಮ್ಮ ಕನ್ನಡ ಚಿತ್ರರಂಗದ ಫಿಲಂ ಚೇಂಬರ್ ನಿಜಕ್ಕೂ ಕೂಡ ಇದೆಲ್ಲ ತಮಾಷೆ ಅನ್ನುವಂತಹ ರೀತಿಯಲ್ಲಿ ನೋಡ್ಕೊಂಡು ಸುಮ್ನೆ ಇದೆಯಾ ಅಥವಾ ಇದನ್ನೆಲ್ಲ ಕೇಳೋ ಹಕ್ಕು ನಮಗಿಲ್ಲ ಅಂತ ಸುಮ್ನಿದಾರ ಅರ್ಥವಾಗ್ತಿಲ್ಲ. ಈ ರೀತಿಯಾಗಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ನಲ್ಲಿ ಬಾಯಿಗೆ ಬಂದ ಹಾಗೆ ಬಯೋದಾದ್ರೆ ಕನ್ನಡ ಚಿತ್ರರಂಗದ ಮರ್ಯಾದೆ ಎಲ್ಲಿಗೆ ಹೋಗಿ ನಿಲ್ಬೇಕು ಹೇಳಿ? ಕನಕಪುರ ಶ್ರೀನಿವಾಸ್ ಅವರು ನಿಜ ಹೇಳಿದ್ದೇ ಹೌದಲ್ಲಿ ಅದರ ವಿರುದ್ಧವಾಗಿ ಕೇಸ್ ಹಾಕ್ಲಿ ಅಥವಾ ಕಠಿಣ ಕ್ರಮವನ್ನು ಕೈಗೊಳ್ಳಿ. ಅದು ಬಿಟ್ಟು ನಮ್ಮವ್ರ ಬಗ್ಗೆ ನಾವೇ ಹಾಗೆ ಮಾತಾಡೋದು ಸರಿ ಅಂತ ಅನಿಸ್ಲಿಲ್ಲ. ಕನ್ನಡ ಫಿಲಂ ಚೇಂಬರ್ ಕೂಡ ಇದ್ರ ಮೇಲೆ ಸ್ವಲ್ಪ ಜವಾಬ್ದಾರಿಯನ್ನ ತಗೊಂಡು ಇರುವಂತಹ ನಂಬಿಕೆಯನ್ನ ಉಳಿಸ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ಇದಾಗಿತ್ತು ಈ ವಾರದ ವೀಕ್ಲಿ ಅಪ್ಡೇಟ್ಸ್. ಮತ್ತೆ ಸಿಗೋಣ. ಲವ್ ಯು ಆಲ್. ಸೈನಿಂಗ್ ಆಫ್ ಮನು.